ಮೀನರಾಶಿಯ ಮೇ ತಿಂಗಳ ಮಾಸಿಕ ಭವಿಷ್ಯ. ಮೀನರಾಶಿಯವರಿಗೆ ಮನಸ್ಸು ಚಂಚಲತೆ, ಕೆಲಸ ಕಾರ್ಯದಲ್ಲಿ ಒಂದು ಕಡೆ ಕುತ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ, ಕಷ್ಟಪಡ್ತೀರಿ, ಕಷ್ಟಕ್ಕೆ ತಕ್ಕಂಥ ಫಲ ಸಿಗ್ತಾ ಇರೋದಿಲ್ಲ, ತಾವು ನಂಬಿದಂಥ ವ್ಯಕ್ತಿಗಳಿಂದನೇ ತಮಗೆ ಮೋಸಗಳಾಗುವಂಥ ಸಾಧ್ಯತೆ, ಆರ್ಥಿಕತೆಯಲ್ಲಿ ಸ್ವಲ್ಪ ಮಟ್ಟಿನ ಇಳಿಕೆ ಮತ್ತು ಶ್ರಮಕ್ಕೆ ತಕ್ಕಂತಹ ಫಲ ತಮಗೆ ದೊರೆಯದಲೇ ಇರುವಂಥದ್ದು, ಸೋಮಾರಿತನ ಮತ್ತು ಜವಾಬ್ದಾರಿಯನ್ನು ತಾವು ಕಳ್ಕೊಳ್ತಾ ಇರ್ತೀರಿ. ಯಾಕೆಂದರೆ ತಮ್ಮ ಮಾನಸಿಕವಾದ ಚಿಂತನೆ ಏನೋ ಮಾಡ್ತಾ ಇರ್ತೀವಿ, ಕೋಪ, ಸಿಟ್ಟು ಯಾವುದೇ ರೀತಿ ತಮಗೆ ಕೆಲಸಕ್ಕೆ ಬರೋದಿಲ್ಲ. ಪ್ರೀತಿಯಿಂದ ಗೆಲ್ಲೋದನ್ನು ಕಲಿಬೇಕು ಮೀನರಾಶಿಯವರು. ಪ್ರಥಮವಾಗಿ ಏನಪ್ಪ ಅಂದರೆ ಅವರು ಕೋಪ ಸಿಟ್ಟಿನಿಂದ ತಮ್ಮ ಒಂದು ತನವನ್ನು ತಾವು ಕಳ್ಕೊಳ್ತಾ ಹೋಗ್ತಾರೆ. ತಮ್ಮ ಜೀವನದಲ್ಲಿ ಏನೇ ಒಂದು ವಿಚಾರಗಳಿದ್ರೂ ಸಹಿತ ಹಂಚಿಕೊಳ್ಬೇಕು. ತಮ್ಮ ಹಿರಿಯರ ಹತ್ರ, ತಮ್ಮ ಗುರುಗಳ ಹತ್ರ, ತಮ್ಮ ಮಾರ್ಗದರ್ಶಕರ ಹತ್ರ ತಮ್ಮ ಸಂಕಷ್ಟ ಬಂತು ಅಂದರೆ ಅದನ್ನು ತಾವು ಹಂಚಿಕೊಂಡ್ರೆ ಅದಕ್ಕೆ ಏನಾದರೂ ಒಂದು ಉತ್ತರಗಳು ಸಿಗುತ್ತೆ. ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕುತ್ಕೊಂಡ್ರೆ ಯಾವುದೇ ರೀತಿ ಕೆಲಸವನ್ನು ತಾವು ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಪ್ರೀತಿಯ ವೀಕ್ಷಕರೇ, ಆದಷ್ಟು ಸಹಿತ ಮೀನರಾಶಿಯವರು ತಮ್ಮದು ಏನೇ ಪ್ರಶ್ನೆ ಇದ್ದರೂ ತಮ್ಮ ಒಂದು ಸಲಹೆಗಾರರಿಂದ ತಾವು ಪಡೆದುಕೊಳ್ಳಿ ಮತ್ತು ಬುದ್ಧಿ ತಮ್ಮ ಸ್ವಬುದ್ಧಿಯಾಗಿ ಇಟ್ಕೊಳ್ಳಿ. ಇನ್ನೊಬ್ಬರು ಹೇಳ್ತಾರೆ, ಇನ್ನೊಬ್ಬರು ಕೇಳ್ತಾರೆ, ಆ ಒಂದು ವಿಚಾರದಲ್ಲಿ ತಾವು ಹೋದರೆ ತಮ್ಮ ತನವನ್ನು ತಾವು ಕಳ್ಕೊಳ್ತಾನೆ ಹೋಗ್ತೀರಿ. ಆರ್ಥಿಕತೆಯಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆ, ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ತಾವು ತೆಗೆದುಕೊಂಡ್ರೆ ಪರಿಶ್ರಮಕ್ಕೆ ತಕ್ಕ ಫಲವನ್ನು ತಾವು ಪಡೆಯೋದು ಎರಡು ಮಾತಿಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ ಚಂಚಲ ಬುದ್ಧಿ, ಚಂಚಲ ಮನಸ್ಥಿತಿ, ಸೀಮಿತ ಬುದ್ಧಿ ಇರೋದಿಲ್ಲ. ರೈತರಿಗೆ ಅಲ್ಪ ಮಟ್ಟಿನ ಲಾಭ, ಪ್ರಯಾಣಗಳು ಜಾಸ್ತಿ ಆಗುತ್ತೆ ಈ ಒಂದು ಮಾಸದಲ್ಲಿ. ಆರ್ಥಿಕತೆಯ ಒಂದು ತೊಂದರೆಯಿಂದ ತಾವು ಸಿಲುಕರು ಯಾವುದಾದ್ರೂ ರೀತಿಯಲ್ಲಿ ಅದರಿಂದ ಪಾರಾಗ್ತೀರಿ. ಮತ್ತು ಪೋಷಕರಿಂದ ಸ್ವಲ್ಪ ಸಲಹೆಗಳನ್ನು ತಾವು ತೆಗೆದುಕೊಳ್ಳೋದು ತುಂಬಾ ಉತ್ತಮ. ವೈವಾಹಿಕ ಜೀವನದಲ್ಲಿ ಅತಿಯಾದ ಪ್ರೀತಿ ಬೇಡ. ಅತಿಯಾದ ಪ್ರೀತಿ ಅಮೃತನೂ ವಿಷ ಆಗ್ಬಿಡುತ್ತಂತೆ ಅತಿಯಾದರೆ. ಸೊ ಹಾಗೆ ಎಷ್ಟಿರಬೇಕಷ್ಟು ಪ್ರೀತಿ ಬಾಂಧವ್ಯದಿಂದ ಬೆಳವಣಿಗೆಯನ್ನು ಮಾಡ್ಕೊಂಡು ಹೋದರೆ ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಅಹಂ ಬೇಡ, ಅಹಂಕಾರ ಬೇಡ ಮತ್ತು ಮೌನದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಿ. ಮತ್ತು ವಿಶೇಷವಾಗಿ ರೈತರಿಗೆ ಲಾಭ ಅಂತ ಹೇಳಿದೆ, ಅಲ್ಪ ಮಟ್ಟಿನ ಲಾಭ. ರಾಜಕಾರಣ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಪ್ರಯೋಜನಗಳಾಗುವಂಥ ಸಾಧ್ಯತೆ, ಚಲನಚಿತ್ರ ನಟನಟಿಯರಿಗೆ ಉತ್ತಮವಾದಂಥ ಅವಕಾಶಗಳು ದೊರೆಯುವಂಥ ಸಾಧ್ಯತೆ. 6 ಅನ್ನುವಂಥ ಸಂಖ್ಯೆ ತಮಗೆ ಉತ್ತಮವಾಗಿರುತ್ತೆ. ಮತ್ತು ತಾವಿಲ್ಲಿ ಆರೆಂಜ್ ಕಲರ್ ಅಂದರೆ ಕೇಸರಿ ಬಣ್ಣವನ್ನು ತಾವು ಧಾರಣೆ ಮಾಡೋದು ತುಂಬ ಉತ್ತಮವಾಗಿರುತ್ತೆ. ಗುರುರಾಯರ ಅಥವಾ ಶಿರಡಿ ಸಾಯಿನಾಥನ ಒಂದು ಆರಾಧನೆಯನ್ನು ಪ್ರತಿ ಗುರುವಾರ ಚಾಚು ತಪ್ಪದೆ ಗುರು ರಾಘವೇಂದ್ರರ ಒಂದು ಆರಾಧನೆಯನ್ನು ತಾವು ಮಾಡೋದ್ರಿಂದ ತಮ್ಮ ಸಂಕಷ್ಟಗಳು ದೂರ ಆಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡುವುದಾಗುತ್ತೆ. ಇದಾಗಿತ್ತು ಮೀನರಾಶಿಯ ಮೇ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನು ಬೆಲ್ಲೈಕಾನ್ ಮುಖಾಂತರ ತಾವು ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.